ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ ಬಸ್ಸು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಜಸ್ಟಿನ್ ಬರ್ತಾ ಇದೆ ಅಪ್ಡೇಟು IPL 2026 ಕಡೆಯಿಂದ. ಮುಂಬೈ ಇಂಡಿಯನ್ಸ್ ಜೊತೆಗೆ ರೋಹಿತ್ ಶರ್ಮಾ ಅವ್ರ ಹತ್ರ ಏನೋ ಒಂದು ಕಮಿಟ್ಮೆಂಟ್ ಆಗಿದೆ ಅಂತೆ, ಒಂದು ಮಾತುಕತೆ ಆಗಿದೆಯಂತೆ, ಒಂದು ಡಿಮ್ಯಾಂಡ್ ಇಟ್ಟಿದ್ದಾರಂತೆ, ಒಂದು ರಿಕ್ವೆಸ್ಟ್ನ ಹಾಕಿದಾರಂತೆ. ಅದಕ್ಕೆ ಮುಂಬೈ ಇಂಡಿಯನ್ಸ್ ಅವರು ಒಪ್ಕೊಂಡಿದ್ದಾರಂತೆ ಅಂತ ಇವಾಗ ಅಪ್ಡೇಟ್ ಬರ್ತಿದೆ. ಏನು ಡಿಮ್ಯಾಂಡು, ಏನು ರಿಕ್ವೆಸ್ಟ್ ಹಾಕ್ಬೇಕಲ್ಲ ರೋಹಿತ್ ಶರ್ಮಾ ಮುಂಬೈ ಇಂಡಿಯನ್ಸ್ಗೆ? ಏನೂ ಇಲ್ಲ, ಆರ್ಡ್ರ್ ಮಾಡಬೇಕು ಅಂತ ಹೇಳ್ತೀರಾ ಗೊತ್ತು. ಅಬ್ಬಿಯಸ್ಲಿ ಹೌದು, ಏನಲ್ಲ ರಿಕ್ವೆಸ್ಟ್ ಏನು ಹೋಗ್ಬಿಟ್ಟು ಹಿಂಗೆ ಕೈ ಹಿಡ್ಕೊಂಡು ನಿಂತ್ಕೊಬೇಕಾಗಿಲ್ಲ ರೋಹಿತ್ ಶರ್ಮಾ ಅವರು. ಏನಕ್ಕೆ ಕಿತ್ಕೊಂಡ್ರು ಮತ್ತು ಕ್ಯಾಪ್ಟನ್ಸಿನಲ್ಲಿ? ಕ್ಯಾಪ್ಟನ್ಸಿ ಅವ್ರಿಗೆ ಕೊಡ್ಬೋದಿತ್ತು ತಾನೇ. ಅಲ್ಲಾಗಿರೋ T20 ಕ್ಯಾಪ್ಟನ್ಸಿಯಿಂದ ಆದರೆ ಇಂಟರ್ನ್ಯಾಷನಲ್ ಕ್ಯಾಪ್ಟನ್ಸಿಂದನೂ ಕೂಡ ಅವರು ರಿಟೈರ್ಮೆಂಟ್ನ ತಗೊಂಡಿದ್ದಾರೆ, ಜೊತೆಗೆ ಸ್ಟೆಪ್ ಡೌನ್ ಕೂಡ ಆಗಿದ್ದಾರೆ. ಸೊ ಅದರಿಂದ ಅವರು ಅಲ್ಲಿ ಕಿತ್ತಾಕೋದ್ರು ಅಷ್ಟೇ. ಅದು ಬಿಟ್ಟು ನೋಡ್ತು ಅಂದರೆ ರೋಹಿತ್ ಶರ್ಮಾ ಅವ್ರಿಗೆ ಮರ್ಯಾದೆ ಇಲ್ಲ ಅಂತ ಅಲ್ಲ, ಮುಂಬೈ ಇಂಡಿಯನ್ಸಲ್ಲಿ ಖಂಡಿತ ಮರ್ಯಾದೆ ಇದೆ. ಅವ್ರಿಗೆ ಮುಂಚೆ ಯಾವ ಥರ ಮರ್ಯಾದೆ ಇತ್ತು, ಇವಾಗಲೂ 100% ಆ ಮರ್ಯಾದೆಲಂತೂ ಖಂಡಿತ ಯಾವುದೇ ರೀತಿಯ ಕೊರತೆನೂ ಆಗಿಲ್ಲ, ಕಮ್ಮಿನೂ ಆಗಲ್ಲ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಅಂದರೆ ಮ್ಯಾನೇಜ್ಮೆಂಟ್ ಅದೇ ಥರ ಟ್ರೀಟ್ ಮಾಡುತ್ತೆ ಅವ್ರನ್ನ ಅಂತ. ಇಲ್ಲ ಅಂದರೆ ಬಿಟ್ಬಿಡೋರು, ಇಲ್ಲ ರೋಹಿತ್ ಶರ್ಮನ ಈಚೆ ಕಡೆ ಬಂದ್ಬಿಡೋರು. ಮರ್ಯಾದೆಗೆ ಸಿಗ್ತಿಲ್ಲ ಅಂತ ಅಂದರೆ ಖಂಡಿತ ಬೇರೆ ಟೀಮ್ಗೆ ಹೋಗ್ಬಿಡೋರು, ಇಲ್ಲಾಂದರೆ IPL ಆಡೋದನ್ನ ನಿಲ್ಲಿಸ್ಬಿಟ್ರವರು. ಸೊ ಇವಾಗ ಬರ್ತಿರೋಂಥ ಅಪ್ಡೇಟ್ ಏನಮ್ಮ ಅಂತ ಅಂದರೆ, ರೋಹಿತ್ ಶರ್ಮಾ ಅವರು ಅವರ ಫಿಟ್ನೆಸ್ ಸ್ಟ್ಯಾಂಡರ್ಡ್ಸ್ನ ಇಂಪ್ರೂವ್ ಮಾಡ್ಕೊಂಡಿರೋದು, ಟ್ರಾನ್ಸ್ಫಾರ್ಮ್ ಆಗಿರೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಅದು ಎವಿಡೆಂಟಾಗಿ ಕಾಣಿಸ್ತಾ ಇದೆ. ಅವರು ಸಣ್ಣ ಆಗಿರೋದು ಆ್ಯಂಡ್ ಫಿಟ್ ಆಗಿರೋದು ಸ್ವಲ್ಪ ಗೊತ್ತಾಗ್ತಾ ಇದೆ. ಅದು ಮುಂಚೆ ರೋಹಿತ್ ಶರ್ಮಾ ಕೆನ್ನೆ ಎಷ್ಟಿಷ್ಟಪ್ಪ, ತಲೆ ಎಷ್ಟಿಷ್ಟಪ್ಪ ಆ್ಯಂಡ್ ಹೊಟ್ಟೆನೂ ಕೂಡ ದಪ್ಪ ಇರೋಂಥ ರೋಹಿತ್ ಶರ್ಮಾ ನಾವು 2025 ಚಾಂಪಿಯನ್ಸ್ ಟ್ರೋಫಿಲಿ ನಾವು ನೋಡಿದ್ವಿ. ಆ್ಯಂಡ್ 2024 ವರ್ಲ್ಡ್ ಕಪ್ ಗೆದ್ದಾಗಲೂ ಕೂಡ ರೋಹಿತ್ ಶರ್ಮಾ ಅವರು ದಪ್ಪನೇ ಇದ್ರು. T20 ವರ್ಲ್ಡ್ ಕಪ್ ಗೆದ್ದಾಗಲೂ ಕೂಡ ದಪ್ಪನೇ ಇದ್ರು. ಆ್ಯಂಡ್ IPL ಆಡ್ಬೇಕಾದ್ರೂ ಕೂಡ ರೋಹಿತ್ ಶರ್ಮಾ ಅವರು 2025 IPL ಕೂಡ ದಪ್ಪನೇ ಇದ್ರು. ಅವರ ಫಿಟ್ನೆಸ್ ಸ್ಟ್ಯಾಂಡರ್ಡ್ಸ್ ಮೇಲೆ ಅವರು ಯಾವಾಗ ವರ್ಕ್ ಮಾಡಿದ್ರು ಅಂತಂದರೆ IPL ಆದ ನಂತರ ಅವರು ವರ್ಕ್ ಮಾಡಿದ್ದು. ಆ್ಯಂಡ್ ಅದು ಎವಿಡೆಂಟ್ ಆಗಿ ಕಾಣಿಸ್ತು ನಮಗೆ ಯಾವಾಗ ODI ಸೀರೀಸ್ಗಳಿಗೆ ಬಂದರೋ. ಮ್ಯಾಚ್ ಆಫ್ಟರ್ ಮ್ಯಾಚು ಅವರು ಬೆಟರ್ ಆಗ್ತಾನೆ ಇದ್ದಾರೆ. ಇವಾಗ ಇನ್ನೂ ಅವರ ಫಿಟ್ನೆಸ್ ಸ್ಟ್ಯಾಂಡರ್ಡ್ಸ್ನ ಇಂಪ್ರೂವ್ ಮಾಡ್ಕೊಳ್ತಾನೆ ಇದ್ದಾರೆ. ನೋಡೋದಲ್ಲಪ್ಪ, ಇವಾಗ T20 ವರ್ಲ್ಡ್ ಕಪ್ಪಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿಬಿಟ್ಟಿದ್ದಾರೆ. ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನಡ್ಕೊಂಬರುವಂಥ ರೋಹಿತ್ ಶರ್ಮಾ ನಮಗೆ ಕಾಣಿಸ್ತಾ ಇರಲಿಲ್ಲ 2024 ವರ್ಲ್ಡ್ ಕಪ್ಪಲ್ಲಿ. ಆ ಒಂದು T20 ವರ್ಲ್ಡ್ ಕಪ್ಪಿಗೆ ಕ್ಯಾಪ್ಟನ್ ಆಗಿರುವಂಥ ರೋಹಿತ್ ಶರ್ಮಾ ಕೂಡ ಆ ಥರ ಕಾಣಿಸ್ತಾ ಇರಲಿಲ್ಲ. ಸೊ ಆ ಥರ ಹೆವಿ ಟ್ರಾನ್ಸ್ಫಾರ್ಮೇಷನು ಕಾಣಿಸ್ತಿದೆ ರೋಹಿತ್ ಶರ್ಮಾ ಅವರ ಒಂದು ಫಿಟ್ನೆಸ್ ಅಂತ ಬಂದಾಗ. ಸೊ ಈ ಫಿಟ್ ಆಗಿರುವಂಥ ರೋಹಿತ್ ಶರ್ಮಾ ಏನಾದರೂ ಒಂದು ಹೇಳಲೇಬೇಕಲ್ಲ ಮುಂಬೈ ಇಂಡಿಯನ್ಸ್ಗೆ. ಅದನ್ನು ಇವಾಗ ಹೇಳಿದ್ದಾರೆ. ಅದನ್ನು ಮುಂಬೈ ಇಂಡಿಯನ್ಸು ಕೂಡ ಒಪ್ಕೊಂಡಿದ್ದಾರಂತೆ. ಏನಪ್ಪ ಅಂತ ಅಂದರೆ, ಅದು ಇಂಪ್ಯಾಕ್ಟ್ ಪ್ಲೇಯರ್ ರೋಹಿತ್ ಶರ್ಮಾ ಅವರ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯಾರೂ ಕೂಡ ನೋಡೋದಕ್ಕೆ ಇಷ್ಟಪಡ್ತಾ ಇರಲಿಲ್ಲ. 38 ವರ್ಷದ ರೋಹಿತ್ ಶರ್ಮಾ ಇನ್ನು ನೋಡಿ, ಇಲ್ಲಿ ODI ಫಾರ್ಮೆಟ್ನ ಆಡ್ತಾ ಇದ್ದಾರೆ. 50 ಓವರ್ ಫಾರ್ಮೆಟ್ನ ಆಡುವಂಥ ರೋಹಿತ್ ಶರ್ಮಾ ಇಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅಲ್ಲ, ಇಷ್ಟು ವರ್ಷ ಕ್ಯಾಪ್ಟನ್ಸಿನ ನಿಭಾಯಿಸಿರುವಂಥ ಕ್ಯಾಪ್ಟನ್ಸಿ ಎಕ್ಸ್ಪೀರಿಯನ್ಸ್ ಇರುವಂಥ ರೋಹಿತ್ ಶರ್ಮಾ. ಇನ್ಫ್ಯಾಕ್ಟ್ MS ಧೋನಿನೇ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡೋದಿಲ್ಲ ಅಲ್ಲಿ. ರೋಹಿತ್ ಶರ್ಮಾ ಏನಕ್ಕೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ತಾರೆ? ಬ್ಯಾಟಿಂಗ್ ಆಡ್ತಾರೆ, ಹೋಗ್ಬಿಟ್ಟಲ್ಲಿ ಕೂತ್ಕೊಂತಾರೆ ಡಗೌಟಲ್ಲಿ. ಏನಿದು ಕತೆ ಅಂತ ಅನ್ನಿಸ್ಬಿಟ್ಟಿತ್ತು. ಲಾಸ್ಟ್ ಸೈಕಲ್ ಅದೇ ಥರನೇ ಆಗಿ ಮುಂಬೈ ಇಂಡಿಯನ್ಸಿಗೆ ಎನರ್ಜಿ ಇತ್ತು, ಕನ್ವರ್ಟ್ ಮಾಡ್ಬೋದಾಗಿತ್ತು, ಅವರು ಬರ್ಬೋದಾಗಿತ್ತು, ಫೈನಲ್ಸ್ಗೂ ಕೂಡ ಬರ್ಬೋದಾಗಿತ್ತು ಅವರು. ಬಟ್ ರೋಹಿತ್ ಶರ್ಮಾ ಅವರ ಆಬ್ಸೆನ್ಸ್ ಆನ್ ಫೀಲ್ಡ್ ಏನಿತ್ತು, ಎಲ್ಲ ಮ್ಯಾಚ್ಗಳು ಬರೋರು, ಬ್ಯಾಟಿಂಗ್ ಆಡೋರು, ಹೋಗ್ಬಿಟ್ಟು ಡಕೌಟಲ್ಲಿ ಕೂತ್ಕೊಂಡವರು, ಬಚ್ಚಿಕೊಂಡು ಕೂತ್ಕೊಂಡ್ಬಿಡೋರು, ಈ ಥರ ಆಗ್ತಾ ಇತ್ತು. ಸೊ ಇಲ್ಲಿ ಏನು ಟೀಮ್ ಮ್ಯಾನೇಜ್ಮೆಂಟು ಯಾವ ಥರ ಪ್ಲ್ಯಾನ್ ಮಾಡ್ತಿದ್ರು ಅಂತ ಗೊತ್ತಿಲ್ಲ. ಅಂದರೆ ಅವರ ಫಿಟ್ನೆಸ್ಸು ಅಷ್ಟು ಇಲ್ಲ, ಅಂದರೆ ಸ್ವಲ್ಪ ರನ್ನಿಂಗ್ ಆಗಿರಲಿ, ಅಂದರೆ ಒಟ್ಟಿನಲ್ಲಿ ಫಿಟ್ನೆಸ್ ಇಶ್ಯೂಸಿಂದ ಅವ್ರನ್ನ ಕೂರಿಸ್ತಾ ಇದ್ರ, ಅಥವಾ ಅವರೇ ಬಂದ್ಬಿಟ್ಟು ಕೂತ್ಕೊತಾ ಇದ್ರ, ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಅದೇನೂ ಗೊತ್ತಿಲ್ಲ. ಒಟ್ಟಲ್ಲಿ ಇವಾಗ ಫಿಟ್ ಆಗಿರುವಂಥ ರೋಹಿತ್ ಶರ್ಮಾ ಅವರೇ ಹೇಳಿದ್ರಂತೆ, ನಾನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಈ ವರ್ಷ ಆಡೋದಿಲ್ಲ ಅಂತ. ನಾನು ಆಡ್ತು ಅಂತಂದರೆ ನಾರ್ಮಲ್ ಪ್ಲೇಯರ್ ಆಗಿ ಆಡ್ತೀನಿ, ಇಂಪ್ಯಾಕ್ಟು ಅವೆಲ್ಲ ಇಲ್ಲಾಗಿರೋ ಅಂತ ಹೇಳ್ಬಿಟ್ಟಿದ್ರಂತೆ. ಸೊ ಇದು ಖುಷಿ ವಿಚಾರ. ಯಾಕಂತಂದರೆ ವಿರಾಟ್ ಕೊಹ್ಲಿ ಅವ್ರನ್ನ ಗಮನಿಸ್ತು ಅಂತಂದರೆ ಅವರು ಕೂಡ ಹೇಳಿದ್ದಾರೆ, ನಾನು IPL ಆಡ್ತಾ ಇದ್ದೀನಿ ಅಂತಂದರೆ, ಅಥವಾ ಯಾವುದೇ ಒಂದು ಕ್ರಿಕೆಟ್ನ ಆಡ್ತಾ ಇದ್ದೀನಿ ಅಂತಂದರೆ ಇಂಪ್ಯಾಕ್ಟ್ ಪ್ಲೇಯರು ಅವೆಲ್ಲ ನಾನು ಬರಲಾಗಿರೋ. ನಾನು ಆ ಥರ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರೋವಂಥ ಸಿಚುವೇಶನ್ ಬಂತು ಅಂತ ನಾನು ಕ್ರಿಕೆಟ್ನೇ ಆಡಲ್ಲ. ನಾನು 20 ಓವರ್ ನಿಂತ್ಕೊಬೇಕಿಲ್ಲಿ, ಆನ್ ಫೀಲ್ಡ್ ನಿಂತ್ಕೊಂಡು ನಾನು ಫೀಲ್ಡಿಂಗ್ನ ಎಂಜಾಯ್ ಮಾಡಬೇಕು ಅಂತ ವಿರಾಟ್ ಕೊಹ್ಲಿ ಅವರು ಕೂಡ ಹೇಳಿದರು. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಾನು ಜೀವಮಾನದಲ್ಲಿ ಆಡೋದಿಲ್ಲ ಅಂತಲೂ ಕೂಡ ಹೇಳಿದರು. ಸೊ ಆ ಥರ ಸಿಚುವೇಶನ್ ಬಂತು ಅಂದರೆ ರಿಟೈರ್ ಕೂಡ ಆಗ್ತೀನಿ ಅಂತಲೂ ಕೂಡ ಹೇಳಿದರು. ಲಾಸ್ಟ್ ಇಯರು ಆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕೂತ್ಕೊಂಡಿದ್ದಂಥ ರೋಹಿತ್ ಶರ್ಮಾನ ನಮ್ಮ ಕೈಲಿ ನೋಡೋಕೆ ಆಗ್ತಾ ಇರಲಿಲ್ಲ. ರೋಹಿತ್ ಶರ್ಮಾ ಅವರ ಫ್ಯಾನ್ಸ್ಗಳು ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗಿದ್ರು, ಅವ್ರ ಫ್ಯಾನ್ಸ್ ಅಲ್ಲದವರು ಕೂಡ ಡಿಸಪಾಯಿಂಟ್ ಆಗಿದ್ರು. ಯಾಕಂದರೆ ರೋಹಿತ್ ಶರ್ಮಾ ಸಿಕ್ಕಾಪಟ್ಟೆ ಒಳ್ಳೆ ಫೀಲ್ಡರ್ ನೋಡ್ತು ಅಂತಂದರೆ, ಆನ್ ಫೀಲ್ಡ್ ನೋಡ್ತು ಅಂತ ಅಂದಾಗ. ಸೊ ಅಬ್ವಿಯಸ್ಲಿ ಇವಾಗ ಸಿಕ್ಕಾಪಟ್ಟೆ ಫಿಟ್ ಆಗಿರೋದ್ರಿಂದ ಖಂಡಿತ ಅವ್ರು ಇಂಪ್ಯಾಕ್ಟ್ ಪ್ಲೇಯರ್ನಾಗ ಮತ್ತೆ ನೋಡ್ತು ಅಂತಂದರೆ ಡಿಸಪಾಯಿಂಟ್ ಫ್ಯಾನ್ಸ್ಗಳಿಗಾಗುತ್ತೆ. ಅವ್ರಿಗಿಂತ ಫ್ಯಾನ್ಸ್ಗಳಿಗೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗುತ್ತೆ. ಲಾಸ್ಟ್ ಸೀಸನ್ನೇ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗಿದ್ವಿ ನಾವು. ಇವಾಗ ಫಿಟ್ ಆಗಿರೋಂಥ ರೋಹಿತ್ ಶರ್ಮಾ ಹೋಗ್ಬಿಟ್ಟು ಡಗೌಟಲ್ಲಿ ಕೂತ್ಕೊಂಡ್ಬಿಡ್ತು ಅಂತಂದರೆ, ನೋಡ್ಕೊಂಡು ಕೂತ್ಕೊಂತು ಮ್ಯಾಚ್ನ ಅಂತಂದರೆ, ಇದಕ್ಕಿಂತ ಡಿಸಪಾಯಿಂಟಿಂಗ್ ಥಿಂಗ್ ಇನ್ನೂ ಒಂದಿದೆ. ಆ್ಯಂಡ್ ಮುಂಬೈ ಇಂಡಿಯನ್ಸ್ಗೆ ಅವ್ರು ಆ್ಯಡ್ ಆನ್ ಮಾಡ್ಬೋದು ಗುರು. ಆನ್ ಫೀಲ್ಡ್ ಇತ್ತು ಅಂತಂದರೆ ಅವರ ಪ್ಲಾಯ್ಸ್ಗಳನ್ನ ಹಾರ್ದಿಕ್ ಪಾಂಡ್ಯಾಗೆ ಹೇಳ್ಕೊಂಡು ಕೊಡ್ಬೋದು, ಈ ಥರ ಇದೆ ಗುರು, ಆ ಥರ ಇದೆ ಗುರು, ಹಂಗಿದೆ ಗುರು, ಹಿಂಗಿದೆ ಗುರು ಅಂತೆಲ್ಲ ಹೇಳ್ಕೊಂಡು ಕೊಡ್ಬೋದು ಅವರಿಗೆ. ಅಲ್ಲಿ ಡಗೌಟಲ್ಲಿ ಕೂತ್ಕೊಂಡು ಏನು ಬಂತು, ಅಲ್ಲಿ ಏನೂ ಬರೋದಿಲ್ಲ. ಸೊ ಟ್ರೋಫಿ ಗೆಲ್ಲಬೇಕು ಅಂದರೆ ಮುಂಬೈ ಇಂಡಿಯನ್ಸು ಖಂಡಿತ ರೋಹಿತ್ ಶರ್ಮಾ ಅವರ ಪ್ರೆಸೆನ್ಸು ಆನ್ ಫೀಲ್ಡು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆ್ಯಂಡ್ ಕ್ರೂಷಿಯಲು. ಸೊ ಇದನ್ನು ಮುಂಬೈ ಇಂಡಿಯನ್ಸ್ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ. ಲಾಸ್ಟ್ ಸೈಕಲ್ ಏನಾಯಿತು ಅಂತ, ಲಾಸ್ಟ್ ಸೈಕಲ್ ಎಲ್ಲ ಏನಾಯಿತು ಅಂತ.
ಆ್ಯಂಡ್ ಒಬ್ವಿಯಸ್ಲಿ ರೋಹಿತ್ ಶರ್ಮಾ ಈ ಸಲ ಆಡ್ತಾ ಇದ್ದಾರೆ ಫುಲ್ ಜೆನ್ಯೂನ್ ಪ್ಲೇಯರ್ ಆಗಿ ಇಂಪ್ಯಾಕ್ಟು ಎಲ್ಲ ಬಿಟ್ಟಾಕ್ಬಿಟ್ಟಿದ್ದಾರೆ ರೋಹಿತ್ ಶರ್ಮಾ. ಸೊ ಇದೊಂದು ಪಾಸಿಟಿವ್ ಅಪ್ಡೇಟ್ ಬರ್ತಾ ಇರೋದು, ಪಾಸಿಟಿವ್ ಅಪ್ರೋಚು ರೋಹಿತ್ ಶರ್ಮಾ ಅವರ ಕಡೆಯಿಂದ. ಆ್ಯಂಡ್ ನಾವು ಕೂಡ ಇದನ್ನೇ ಎಕ್ಸ್ಪೆಕ್ಟ್ ಮಾಡೋದು. ರೋಹಿತ್ ಶರ್ಮಾ ಲಾಸ್ಟ್ ಯಾವಾಗ ಆಡ್ತಾರೋ ನೋಡಿ, MS ಧೋನಿ ಅವ್ರನ್ನ ನಾವು ಯಾವ ಥರ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ, ವಿರಾಟ್ ಕೊಹ್ಲಿ ಅವ್ರನ್ನ ನಾವು ಯಾವ ಥರ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನೋಡೋದಕ್ಕೆ ಇಷ್ಟಪಡೋದಿಲ್ವೋ, ಅದೇ ರೀತಿ ರೋಹಿತ್ ಶರ್ಮಾ ಅವ್ರನ್ನೂ ಕೂಡ ನೋಡೋದಕ್ಕೆ ಇಷ್ಟಪಡೋದಿಲ್ಲ. ಜೆನ್ಯೂನ್ ಪ್ಲೇಯರ್ ಆಗಿ ಆಡಬೇಕು, ಲೆವೆನಲ್ಲಿ ಇರಬೇಕು, ಆನ್ ಫೀಲ್ಡ್ ಇರಬೇಕಷ್ಟೇ, ಅವರ ಪ್ರೆಸೆನ್ಸ್ ಇರಬೇಕು. ನಿಮ್ಮ ಅನಿಸಿಕೆ ಏನಪ್ಪ ಈ ಒಂದು ಡಿಸಿಷನ್ ಮೇಲೆ? ರೋಹಿತ್ ಶರ್ಮಾ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಲ್ಲ ಅಂತ ಹೇಳಿರೋದು ಕಾಮೆಂಟ್ ಸೆಕ್ಷನ್ ಹಾಕಿ.